ನಮಸ್ಕಾರ ವೀಕ್ಷಕರೇ, ಧಮನಿ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗರ್ಗರಿಯಾಗಿ ಟೇಸ್ಟಿಯಾಗಿರೋ ಚಕ್ಲಿನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ತೋರಿಸ್ತಿರೋ ಮೆಥಡು ತುಂಬಾ ಈಸಿ ಮತ್ತು ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೋಡಿ ಒಳಗಡೆ ಎಲ್ಲ ಹೇಗೆ ಹೋಲ್ ಬಿಟ್ಕೊಂಡಿದೆ ಅಂತ, ತುಂಬ ಗರಿಗರಿಯಾಗಿರುತ್ತೆ. ಬನ್ನಿ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಚಕ್ಲಿ ಮಾಡೋದಕ್ಕೆ ಮೊದಲು ನಾನಿಲ್ಲಿ 1 ಬೌಲ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ತುಂಬ ಫ್ರೈ ಮಾಡೋದೇನು ಬೇಡ, ಕೆಂಪಾಗೋವರೆಗೂ ಹುರಿಯೋದು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ನಾನು ಪ್ಯಾಕೆಟ್ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ. ನೀವು ಮನೆಯಲ್ಲೇ ಮಾಡಿರೋ ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು. 1-2 ರಿಂದ 3 ನಿಮಿಷ ಹುರಿದ್ರೆ ಸಾಕು. ಈಗ ಸಾಕಿದು, ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ನೆಕ್ಸ್ಟು ನಾನು ಸೇಮ್ ಅದೇ ಬೌಲ್ನಲ್ಲಿ 1 ಕಪ್ನಷ್ಟು ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಒಂದು ಡ್ರೈ ಆಗಿರೋ ಮಿಕ್ಸಿ ಜಾರ್ನಲ್ಲಿ ಹಾಕಿ ನೈಸಾಗಿ ಪೌಡರ್ ಮಾಡ್ಕೋಬೇಕು. ನೋಡಿ, ಇಷ್ಟು ನೈಸ್ ಪೌಡರ್ ಆಗಬೇಕು ಇದು. ಈಗ ಇದನ್ನು ಒಂದು ಅಗಲವಾದ ಪಾತ್ರೆಯಲ್ಲಿ ಜರಡಿ ಇಟ್ಕೊಳ್ಳೋಣ. ನೀವು ಇದಕ್ಕೆ ಪೇಪರ್ ಅವಲಕ್ಕಿ ಬದಲಾಗಿ ದಪ್ಪ ಅವಲಕ್ಕಿನೂ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟು ನಾವು ಮೊದಲೇ ಅಕ್ಕಿ ಮತ್ತು ಅವಲಕ್ಕಿನ ಮೆಜರ್ ಮಾಡಿರೋ ಬೌಲ್ನಲ್ಲೇ 3/4 ಬೌಲ್ನಷ್ಟು ಪುಟಾಣಿನ ತೊಗೊಂಡಿದ್ದೀನಿ. ಇದನ್ನು ಕೂಡ ಮಿಕ್ಸಿ ಜಾರ್ನಲ್ಲಿ ಹಾಕಿ ನೈಸಾಗಿ ಪೌಡರ್ ಮಾಡಬೇಕು. ಪುಟಾಣಿನ ಜಾಸ್ತಿ ಹಾಕಬಾರ್ದು. ಜಾಸ್ತಿ ಹಾಕಿದ್ರೆ ಚಕ್ಲಿ ಸುತ್ತೋವಾಗ ಚೂರಾಗಿಬಿಡುತ್ತೆ. ಅರ್ಧ ಅಥವಾ 3/4 ಕಪ್ ಹಾಕಿದ್ರೆ ಸಾಕು. ನೋಡಿ, ಈ ರೀತಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಡ ನಂತರ ಇದನ್ನು ಕೂಡ ಜರಡಿ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ನಾವು ಮೊದಲೇ ಬಿಸಿ ಮಾಡಿರೋ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ 1-2 ಚಮಚದಷ್ಟು ಬಿಳಿ ಎಳ್ಳು, ನಾನು ಇದನ್ನು ಹುರಿದಿಲ್ಲ, ಹಾಗೆ ಹಾಕ್ತಾ ಇದ್ದೀನಿ. ಮತ್ತು 1/2 ಚಮಚದಷ್ಟು ಓಂಕಾಳು. ಇದನ್ನು ಕೈಯಿಂದ ಸ್ವಲ್ಪ ತಿಕ್ಕಿ ಹಾಕಿದ್ರೆ ಇದರ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೆಕ್ಸ್ಟ್ ಇದಕ್ಕೆ 1/4 ಚಮಚದಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಇವಿಷ್ಟನ್ನು ಹಾಕಿ ಒಂದ್ಸಲ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕಿದ್ರೆ ಇದಕ್ಕೆ ಚಿಲ್ಲಿ ಪೌಡರನ್ನು ಹಾಕ್ಕೋಬಹುದು, ಖಾರ ಬೇಕು ಅನ್ನೋರು. ನಾನಿಲ್ಲಿ ಹಾಕ್ತಾ ಇಲ್ಲ. ಆಮೇಲೆ ನಾನು ಇದಕ್ಕೆ 1-2 ರಿಂದ 3 ಚಮಚದಷ್ಟು ತುಪ್ಪನ ಬಿಸಿ ಮಾಡಿ ಹಾಕ್ತಾ ಇದ್ದೀನಿ. ತುಪ್ಪದ ಬದಲು ಬೆಣ್ಣೆ ಅಥವಾ ಎಣ್ಣೆ ಯಾವುದಾದ್ರೂ ಯೂಸ್ ಮಾಡ್ಬೋದು. ಅದನ್ನು ಸ್ವಲ್ಪ ಬಿಸಿ ಮಾಡಿ ಹಾಕಬೇಕು. ತುಪ್ಪನ ಹಿಟ್ಟಿಗೆ ಹಾಕಿದ ನಂತರ ಇದನ್ನು ನೀಟಾಗಿ ತುಪ್ಪ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಚಕ್ಲಿ ತುಂಬ ಗರ್ಗರಿಯಾಗಿ ಬರುತ್ತೆ. ನೋಡಿ, ಈ ಥರ ಕೈಯಿಂದ ಪ್ರೆಸ್ ಮಾಡಿದ್ರೆ ಅದು ಸ್ವಲ್ಪ ಮುದ್ದೆ ಥರ ಆಗಬೇಕು. ನೆಕ್ಸ್ಟು ಮತ್ತೆ ಸೇಮ್ ಅದೇ ಬೌಲ್ನಲ್ಲಿ 1 ಬೌಲ್ನಷ್ಟು ನೀರನ್ನು ಬಿಸಿ ಮಾಡ್ಕೊತೀನಿ. ನಾನಿಲ್ಲಿ ಉಪ್ಪನ್ನು ನೀರಿಗೆ ಹಾಕ್ತಾ ಇದ್ದೀನಿ. ಡೈರೆಕ್ಟಾಗಿ ಹಿಟ್ಟಿಗೆ ಹಾಕಿದ್ರೆ ಕೆಲವೊಂದು ಸಲ ಅದು ಮಿಕ್ಸ್ ಆಗಲ್ಲ. ನೀರಿಗೆ ಹಾಕಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ನೀರು ಕುದಿಯೋದೇನು ಬೇಡ, ಜಸ್ಟ್ ಬಿಸಿ ಆದರೆ ಸಾಕು. ನಂತರ ಈ ನೀರನ್ನು ಹಿಟ್ಟಿಗೆ ಸ್ವಲ್ಪನೇ ಹಾಕಿ ನೀಟಾಗಿ ಕಲಿಸ್ಕೋಬೇಕು. ನೀರನ್ನು ತುಂಬ ಕುದಿಸಬೇಡಿ, ಜಸ್ಟ್ ಕೈಯಿಂದ ಮುಟ್ಟೋಷ್ಟು ಬಿಸಿ ಇದ್ದರೆ ಸಾಕು. ಕಲಿಸೋದಿಕ್ಕೂ ತುಂಬ ಈಸಿ ಆಗುತ್ತೆ. ಈಗ ಇದನ್ನು ಚೆನ್ನಾಗಿ ನಾದ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಹಿಟ್ಟು ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೋಬಹುದು. ಇದಕ್ಕೆ ತಣ್ಣೀರನ್ನು ಯೂಸ್ ಮಾಡ್ಬೋದು. ನೋಡಿಕೊಂಡು ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡೋ ಯಾವುದೇ ವಿಡಿಯೋ ಕೂಡ ನಿಮಗೆ ಮಿಸ್ ಆಗಲ್ಲ. ನೋಡಿ, ಹಿಟ್ಟನ್ನು ಚೆನ್ನಾಗಿ ನಾದಿ ಇಷ್ಟು ಸಾಫ್ಟ್ ಆಗೋ ಹಾಗೆ ಕಲಿಸ್ಕೋಬೇಕು. ನೆಕ್ಸ್ಟು ನಾನು ಇದಕ್ಕೆ ಮೇಲಿಂದ ಸ್ವಲ್ಪ ಎಣ್ಣೆನ ಸವರಿ ಇಡ್ತಾ ಇದ್ದೀನಿ, ಹಿಟ್ಟು ಡ್ರೈ ಆಗಬಾರ್ದು ಅಂತ. ಈ ಹಿಟ್ಟು ನೆನೆಯೋದೇನು ಬೇಡ, ಇಮ್ಮಿಡಿಯೇಟಾಗಿ ಚಕ್ಲಿನ ಮಾಡ್ಬೋದು. ಈಗ ನಾನು ಒಂದು ಬಾಣಲಿನಲ್ಲಿ ಎಣ್ಣೆನ ಬಿಸಿಗೆ ಇಟ್ಕೋತೀನಿ. ನೆಕ್ಸ್ಟು ಒಂದು ಚಕ್ಲಿ ಮೌಲ್ಡ್ಗೆ ಎಣ್ಣೆನ ಹಚ್ಕೋಬೇಕು. ನೆಕ್ಸ್ಟು ಸ್ವಲ್ಪ ಚಕ್ಲಿ ಹಿಟ್ಟನ್ನು ತಗೊಂಡು ಒಂದ್ಸಲ ಚೆನ್ನಾಗಿ ಕೈಯಿಂದ ತಿಕ್ಕಿ ಚಕ್ಲಿ ಮೌಲ್ಡ್ನಲ್ಲಿ ಹಾಕ್ಕೋಬೇಕು. ಚಕ್ಲಿ ಹಿಟ್ಟನ್ನು ಚೆನ್ನಾಗಿ ನಾದಿದಷ್ಟು ಚಕ್ಲಿ ಚೆನ್ನಾಗಿ ಬರುತ್ತೆ. ಪ್ರತಿ ಸಲ ಚಕ್ಲಿ ಮೌಲ್ಡ್ಗೆ ಹಿಟ್ಟನ್ನು ತುಂಬುವಾಗ ಇದೇ ರೀತಿ ಚೆನ್ನಾಗಿ ನಾದಿ ಹಾಕ್ಕೋಬೇಕು. ನೆಕ್ಸ್ಟು ಇದರ ಮುಚ್ಚಳನ್ನು ಕ್ಲೋಸ್ ಮಾಡಿ
ಒಂದು ಬಾಳೆ ಎಲೆ ಅಥವಾ ಪ್ಲಾಸ್ಟಿಕ್ ಶೀಟ್ ಮೇಲೆ ಚಕ್ಲಿನ ಸುತ್ಕೊಳ್ಳಿ. ಚಕ್ಲಿನ ಯಾವತ್ತೂ ಪೇಪರ್ ಮೇಲೆ ಸುತ್ತಬಾರ್ದು, ಅದು ವಾಟರ್ ಕಂಟೆಂಟೆಲ್ಲ ಅಬ್ಸಾರ್ಬ್ ಮಾಡೋದ್ರಿಂದ ಚಕ್ಲಿ ಬೇಗ ಡ್ರೈ ಆಗುತ್ತೆ. ಸೊ ಪ್ಲಾಸ್ಟಿಕ್ ಶೀಟ್ ಅಥವಾ ಬಾಳೆ ಎಲೆ ಮೇಲೆ ಸುತ್ತಿದ್ರೆ ತುಂಬ ಒಳ್ಳೆಯದು. ಒಂದು ಸಲ ಫ್ರೈ ಮಾಡೋದಕ್ಕೆ ಎಷ್ಟು ಚಕ್ಲಿ ಬೇಕು ಅಷ್ಟನ್ನು ಮಾತ್ರ ಒಂದು ಸಲ ಸುತ್ಕೋಬೇಕು. ಎಲ್ಲ ಒಂದೇ ಸಲ ಸುತ್ತಿಟ್ರೆ ಅದು ಡ್ರೈ ಆಗಿಬಿಡುತ್ತೆ, ಆಮೇಲೆ ಚಕ್ಲಿ ಚೆನ್ನಾಗಿ ಬರಲ್ಲ. ಎಷ್ಟು ಬೇಕೋ ಅಷ್ಟು ಮಾತ್ರ ಆವಾಗವಾಗ ಸುತ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸುತ್ತೋಕೆ ಬರ್ತಾಯಿದೆ ಅಂತ. ಹಿಟ್ಟು ತುಂಬ ಸಾಫ್ಟ್ ಆಗಿದೆ, ಸೊ ಸುತ್ತೋದಕ್ಕೂ ತುಂಬ ಈಸಿ ಆಗಿದೆ. ಇಲ್ಲಿ ನಾನು ಹೇಳಿರೋ ಮೆಜರ್ಮೆಂಟನ್ನು ಕರೆಕ್ಟಾಗಿ ಫಾಲೋ ಮಾಡಿ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಚಕ್ಲಿ ಸುತ್ಕೊಂಡ ನಂತರ ಎಂಡಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ, ಇಲ್ಲಾಂದರೆ ಅದು ಎಣ್ಣೆಲಿ ಹಾಕಿದ ತಕ್ಷಣ ಚಕ್ಲಿ ಓಪನ್ ಆಗಿಬಿಡುತ್ತೆ. ಈ ರೀತಿ ಪ್ರೆಸ್ ಮಾಡೋದ್ರಿಂದ ಚಕ್ಲಿ ಬಿಟ್ಕೊಳ್ಳಲ್ಲ. ಒಂಚೂರು ಹಸಿ ಹಿಟ್ಟನ್ನು ಎಣ್ಣೆಯಲ್ಲಿ ಬಿಟ್ಟು ನೋಡಿ, ಹಾಕಿದ ತಕ್ಷಣ ಅದು ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ. ಈಗ ಒಂದೊಂದೇ ಚಕ್ಲಿನ ತಗೊಂಡು ನಿಧಾನಕ್ಕೆ ಎಣ್ಣೆಯಲ್ಲಿ ಬಿಟ್ಕೊಳ್ಳಿ. ಎಣ್ಣೆ ಕಾಯೋಕೆ ಇಟ್ಟುವಾಗ ಉರಿನ ಹೈ ಫ್ಲೇಮಲ್ಲಿ ಇಡಿ. ಎಣ್ಣೆ ಒಂದು ಸಲ ಬಿಸಿಯಾದ ನಂತರ ಚಕ್ಲಿನ ಫ್ರೈ ಮಾಡುವಾಗ ಉರಿನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಚಕ್ಲಿನ ಎಣ್ಣೆನಲ್ಲಿ ಹಾಕಿದ ತಕ್ಷಣ ತಿರುವು ಹಾಕಬಾರ್ದು. ಸ್ವಲ್ಪ ಬೆಂದ ಮೇಲೆ ಇನ್ನೊಂದು ಸೈಡು ತಿರುವು ಹಾಕಿ ಎರಡೂ ಸೈಡು ಗರ್ಗರಿ ಆಗೋವರೆಗೂ ಬೇಯಿಸ್ಕೋಬೇಕು. ಇವಿಷ್ಟು ಚಕ್ಲಿ ಫ್ರೈ ಆಗೋಷ್ಟೊತ್ತಿಗೆ ಇನ್ನೊಂದು ಸಲ ಬೇಕಾಗೋಷ್ಟು ಚಕ್ಲಿನ ಸುತ್ಕೋಬಹುದು. ನೋಡಿ, ಈ ರೀತಿ ನೊರೆ ಬರೋದು ಕಡಿಮೆ ಆದ ತಕ್ಷಣ ಚಕ್ಲಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇಷ್ಟಾದರೆ ಸಾಕು. ಈಗ ಇದನ್ನು ಎಣ್ಣೆಯಿಂದ ತೆಗೆದುಬಿಡೋಣ. ಇದೇ ರೀತಿ ಎಲ್ಲ ಚಕ್ಲಿನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಖಂಡಿತ ಒಂದು ಸಲ ಈ ಮೆಥಡಲ್ಲಿ ಚಕ್ಲಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. Thank you for watching. Meet you in the next video. Until then, take care. Bye bye.